ಧೃತದರ್ಪಪ್ರಾಭವ ವಿಪ್ರಪ್ರೇರಿತ ಪರ ದಿಕ್ಪೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಗೌಡಗೆರೆ ಇರುವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾವು ನಮ್ಮ ಮಕ್ಕಳೆಲ್ಲವ. ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ನಾವು ಬಿಡು ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಬಂದಮೇಲೆ ಹೇಗಿತ್ತು ಅಂತ ನೀನು ಟಿಫನ್ನೇ ಆಗಿಲ್ಲ, ಇವಾಗ ಹೋಗ್ತಾ ಇದ್ದೀವಿ ಅಂದೇವೆ. ಫ್ರೂಟ್ಸ್ ತಿಂದ್ವಿ, ಸ್ವಲ್ಪ ಹೋಗ್ತಾ ಅಲ್ಲೆಲ್ಲ ಅದು ಟಿಫನ್ ಮಾಡಬೇಕು. ಇವಾಗ ಸಂಕಷ್ಟ ಇರೋದ್ರಿಂದ ನಮ್ಮ ಮಕ್ಕಳು ಉಪವಾಸ ಇದ್ದಾರೆ ಇವತ್ತು. ಅಲ್ಲಿ ಅವ್ರಿಗೆ ಏನಾದ್ರು ಫ್ರೂಟ್ಸ್ ಕೊಡಿಸ್ತೀನಿ. ಸಿಹಿ ಅವಲಕ್ಕಿ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು, ಸಿಹಿ ಅವಲಕ್ಕಿ ತಿಂತಾಳೆ. ಸೊ ಅಲ್ಲಿ ನಾವು ಹೇಗಿರುತ್ತೆ ನಮ್ಮ ಜರ್ನಿ ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಗೌಡಗೆರೆ ಇರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ಮಂಡ್ಯ ಬದ್ದೂರಿಂದ ತುಂಬ ಬಸ್ಸಸ್ಗಳು ಬಿಟ್ಟಿದ್ದಾರೆ, ಬರೋಕ್ಕೆ ತುಂಬ ಅನುಕೂಲಗಳು ಮಾಡಿದ್ದಾರೆ. ನೋಡ್ದಂಗೆ ತುಂಬ ಬಸ್ಸಸ್ ಬರ್ತಾ ಇದೆ ಮಂಡ್ಯ ಮದ್ದೂರಿಂದ. ಬಸ್ ಅನುಕೂಲಗಳು ತುಂಬ ಚೆನ್ನಾಗಿದೆ. ಎಷ್ಟೊಂದು ಜನ ಇದ್ದಾರೆ, ಜಾತ್ರೆ ಥರ ಜನ ಸೇರಿದ್ದಾರೆ ನೋಡಿ. ಚೆನ್ನಾಗಿದೆ ಪ್ಲೇಸ್ ಎಲ್ಲ, ತುಂಬ ಚೆನ್ನಾಗಿದೆ. ಒಂದೊಂದಿನ ಟ್ರಿಪ್ ಅನ್ನೋ ಥರನೂ ಬರ್ಬೋದು, ತುಂಬ ಚೆನ್ನಾಗಿದೆ ಪ್ಲೇಸ್. ವೀಕೆಂಡ್ಸ್ ಹೋದರೆ ತುಂಬ ರಶ್ ಇರುತ್ತೆ. ಕಾಲು ತೊಳ್ಕೊಳಕ್ಕೂ ನೋಡಿ ಇಷ್ಟು ರಶ್ ಕ್ಯೂನಲ್ಲಿದೆ, ತುಂಬ ಕ್ಯೂ ಇರುತ್ತೆ. ದೇವಸ್ಥಾನದ ಸೆಕ್ಯೂರಿಟಿ ಅವರು ಹೇಳಿದರು, ಬೆಳಗ್ಗೆ 11 ಗಂಟೆ ಸಂಜೆ 3ರಿಂದ 6 ಗಂಟೆ ಒಳಗೆ ಬಂದರೆ ವೀಕೆಂಡ್ಸಲ್ಲಿ ಅಷ್ಟು ರಶ್ ಇರಲ್ಲ. ಇಲ್ಲ ಮಧ್ಯ ಟೈಮಲ್ಲಿ ಬಂದರೆ ತುಂಬ ರಶ್ ಇತ್ತು. ನಾವು 12 ಗಂಟೆ ಮೇಲೆ ಹೋದ್ವಿ, ಹಾಗಾಗಿ ತುಂಬ ರಶ್ ಇತ್ತು. ಬಿಸಿಲು ಬೇರೆ, ತುಂಬ ಸೆಕೆ, ತುಂಬ ಕಷ್ಟ ಇತ್ತು ಫ್ರೆಂಡ್ಸ್. ಅದಕ್ಕೆ ನೀವು ಪ್ಲ್ಯಾನ್ ಮಾಡೋದಾದರೆ ವೀಕೆಂಡ್ಸಲ್ಲಿ ಬೆಳಗ್ಗೆ 11 ಗಂಟೆ ಸಂಜೆ 3 ಗಂಟೆ ಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳಿ. ವೀಕ್ ಡೇಸಲ್ಲಿ ಎನಿ ಟೈಮು ರಶ್ ಇರಲ್ಲ, ಆರಾಮಾಗಿರುತ್ತೆ, ಹೋಗಿ ಬರ್ಬೋದು. ಚಾಮುಂಡೇಶ್ವರಿ ದೇವಸ್ಥಾನದ ಎದುರಿಗೆ ಬಸಪ್ಪನ ಗುಡಿ ಇದೆ, ಅಲ್ಲಿ ನಿಜವಾದ ಬಸವನ ಇರಿಸಿದ್ದಾರೆ. ನಾವು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ. ವಿಡಿಯೋ ಶೇಕ್ ಆಗ್ತಿದೆ, ಯಾಕೆಂದರೆ ರೋಡಲ್ಲಿ ಹೌಸ್ಗಳು ಜಾಸ್ತಿ ಇರೋದ್ರಿಂದ ವಿಡಿಯೋ ಶೇಕ್ ಆಗ್ತಿದೆ, ದಯವಿಟ್ಟು ಚಾಮುಂಡೇಶ್ವರಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಊಟ ಕೂಡ ಆಯಿತು, ಊಟ ತುಂಬ ಚೆನ್ನಾಗಿತ್ತು. ಆಮೇಲೆ ದೇವ್ರು ನೋಡಿಕೊಂಡು ಈಗ ನೆಕ್ಸ್ಟ್ ನಾವು ಕಬ್ಬಾಳಮ್ಮ ದೇವಸ್ಥಾನ ದೇವ್ರು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ದೇವ್ರ ದರ್ಶನ ಆದಮೇಲೆ ಮತ್ತೆ ವಿಡಿಯೋದಲ್ಲಿ ಸಿಗೋಣ.